ಹಾಯ್ ಗಾಯ್ಸ್, ಐ ಆಮ್ ಗಾಯನಪ್ರಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಶು ಮತ್ತು ನಾನು ಇಬ್ಬರೇ ಇದ್ವಿ ಮನೇಲಿ. ಸೊ ಮಮ್ಮಿ, ಅಕ್ಕ ಮತ್ತು ನಮ್ಮ ಅತ್ತಿಗೆ ಎಲ್ಲ ಹಾಸ್ಪಿಟಲ್ ಚೆಕಪ್ಗೆ ಹೋಗಿದ್ದಾರೆ. ಆಶು ಟಿ ವಿ ನೋಡ್ತಾ ಕೂತಿದ್ದೀವಿ, ಇಬ್ಬರೇ ಇದ್ದೀವಿ ಮನೇಲಿ. ಇವಾಗ ಬಂದ ಮನೆಗೆ. ಸೊ ಇಬ್ಬರು ಏನೋ ನೋಡ್ತಾ ಇದ್ದಾರೆ ಮೊಬೈಲಲ್ಲಿ. ಗೇಮ್ಸ್ ಆಡ್ತಾ ಇದ್ದಾರೆ. ಗೈಸ್, ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಅಂದರೆ ಹಾಟ್ ವಾಟರ್ ಎಲ್ಲರೂ ಸಾಮಾನ್ಯವಾಗಿ ಕುಡಿತೀರಾ ವೆಯ್ಟ್ ಲಾಸ್ ಮಾಡೋಕ್ಕೆ. ಸೊ ಯಾವ ರೀತಿ ಕುಡಿಬೇಕು, ಯಾವಾಗ ಕುಡಿಬೇಕು, ಮತ್ತು ಅದರಿಂದ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಫೀವರ್ ಕೂಡ ಲೈಟ್ ಆಗಿದೆ. ಸೊ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀನಿ ಆಮೇಲೆ ಹೋಗಿ. 1 ಮಂತಲ್ಲಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ. ಸೊ ಸಾಮಾನ್ಯವಾಗಿ ಎಲ್ಲರೂ ಮಾರ್ನಿಂಗ್ ವಾಟರ್ ಕುಡಿತಾರೆ. ಸೊ ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ, ಬಟ್ 5 to 6 ಮಂತ್ಸ್ ತಗೊಳುತ್ತೆ. ಅದೇ ನಾನು ಹೇಳೋ ಒಂದು ರೆಮಿಡಿ ಹ್ಯಾಕ್ನ ಯೂಸ್ ಮಾಡಿದ್ರೆ ಅದು 1 ಮಂತಲ್ಲಿ ನಿಮಗೆ ರಿಸಲ್ಟ್ 100% ತೋರಿಸುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಗಾಯ್ಸ್, ತುಂಬ ಹಸಿವಾಗಿತ್ತು, ಬೆಳಗಿಂದ ಏನೂ ತಿಂದಿರಲಿಲ್ಲ. ಅಂದರೆ ಸ್ವಲ್ಪ ಫೀವರ್ ಇತ್ತು, ಕೋಲ್ಡ್ ಇತ್ತು, ಅದಕ್ಕೆ ಏನೂ ಸೇರ್ತಾ ಇರಲಿಲ್ಲ. ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಇದು ಪಲ್ಯ ಮಮ್ಮಿ ಮಾಡಿದರು. ಸೊ ಅದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ. ಮಮ್ಮಿ ಮಾಡೋ ಎಲ್ಲ ಅಡುಗೆ ತುಂಬಾ ಚೆನ್ನಾಗಿ. ನನಗೆ ಯಾವ ಢಾಬಾ ಆಮೇಲೆ ಹೋಟೆಲಲ್ಲಿ ಬೆಂಡೆಕಾಯಿ ಪಲ್ಯ ಇಷ್ಟ ಆಗಲ್ಲ. ಮಮ್ಮಿ ಮಾಡೋ ಬೆಂಡೆಕಾಯಿ ಪಲ್ಯ ಅಂತೂ ನನಗೆ ಫೇವ್ರೆಟ್, ಅಷ್ಟು ಚೆನ್ನಾಗಿರುತ್ತೆ ಗೈಸ್. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಗೈಸ್. ಇಂಜೆಕ್ಷನ್ ಆಯಿತು, ಟ್ಯಾಬ್ಲೆಟ್ಸ್ ತಗೊಂಡು ಸ್ವಲ್ಪ ಕಾಫಿ ಟೀ ಕುಡಿದು ಆಮೇಲೆ ಮನೆಗೆ ಹೋದೆ. ಮತ್ತು ಭಾಳ ಜನ ಹೇಳೋದನ್ನ ನೀವು ಕೇಳಿರ್ತೀರ, ಸ್ವಲ್ಪ ಪಿಜ್ಜಾ ಇಲ್ಲ ಚೀಸ್ ಏನಾದರೂ ತಿಂದುಬಿಟ್ರೆ ವೇಟ್ ಗೇನ್ ಆಗಿಬಿಡುತ್ತೆ ನಮ್ಮದು ಅಂತ. ಸೊ ಇದು ಏನಕ್ಕಾಗುತ್ತೆ ಅಂದರೆ ರೇಟ್ ಏನಿದೆ ಅದು ತುಂಬ ಕಡಿಮೆ ಇದೆ ಅಂತ ಅರ್ಥ. ನಿಮ್ಮ ಬಾಡಿ ಫುಡ್ನ ಡೈಜೆಸ್ಟ್ ಸೈಸ್ ನೀವೇನು ಪಿಜ್ಜಾ ಬರ್ಗರ್ ಏನಾದರೂ ತಿಂತೀರಲ್ಲ, ಅದರಲ್ಲಿ ಏನು ಫ್ಯಾಟಿ ಐಟಮ್ಸ್ ಇರುತ್ತೆ ಅದು ನಿಮ್ಮ ಬಾಡಿಗೆ ಹತ್ತುತ್ತೆ, ಅದಕ್ಕೆ ನೀವು ವೇಟ್ ಜಾಸ್ತಿ ಆಗುತ್ತೆ. ಆಲ್ಸೋ ಗೈಸ್, ಏನು ನೀವು ಫ್ಯಾಟಿ ಐಟಮ್ಸ್ ಎಲ್ಲ ತಿಂದಿರ್ತೀರಾ, ಹಾಟ್ ವಾಟರ್ ಏನು ಮಾಡುತ್ತೆ, ಅದು ತಕ್ಷಣವೇ ಡೈಜೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಮ ಮೆಟಬಾಲಿಸಮ್ ರೇಟ್ ಏನಿದೆ ಅದು ಹೈ ಮಾಡುತ್ತೆ, ಫುಡ್ ಏನಿದೆ ಡೈಜೆಸ್ಟ್ ಮಾಡುತ್ತೆ. ಹೇಗೆ ಕುಡಿಬೇಕು ಅಂದರೆ ಸಿಪ್ ಮಾಡ್ಕೊಂಡು ಕುಡಿಬೇಕು, ಬಾಯಿ ಸುಟ್ಟೋಗೋ ಥರ ಅಲ್ಲ. ಸೊ ನೀವು ಟೀ ಕಾಫಿ ಏನು ಕುಡಿತೀರಾ ಅಷ್ಟು ಬಿಸಿಯಾಗಿರಬೇಕು. ಅದೇ ರೀತಿ ನೀವು ಟೀ ಕಾಫಿ ಹೇಗೆ ಸಿಪ್ ಮಾಡ್ಕೊಂಡು ಕುಡಿತೀರಲ್ಲ ಆ ರೀತಿ ಈ ಹಾಟ್ ವಾಟರ್ನ ಕುಡಿಬೇಕು. ಯಾವಾಗ ಕುಡಿಬೇಕು ಅಂದರೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು 1 ಗ್ಲಾಸ್ ಹಾಟ್ ವಾಟರ್. ಆಮೇಲೆ ಮಧ್ಯಾಹ್ನ ಲಂಚ್ ಆದಮೇಲೆ 1/2 hour ಆದಮೇಲೆ 1 ಗ್ಲಾಸ್ ಹಾಟ್ ವಾಟರ್ ಕುಡಿಬೇಕು ಸಿಪ್ ಮಾಡ್ತಾ. ಮತ್ತು ಡಿನ್ನರ್ ಆದಮೇಲೆ 1/2 hour ಆದಮೇಲೆ ಸೊ ಈ ರೀತಿ ನೀವು ಕಂಟಿನ್ಯೂ 1 ಮಂತ್ ಮಾಡ್ತಾ ಬಂದರೆ ನೀವು ಏನು ಫ್ಯಾಟಿ ಐಟಮ್ಸ್ ಎಲ್ಲ ತಿಂದಿರ್ತೀರ ಅದು ಬಾಡಿಗೂ ಹತ್ತಕ್ಕೆ ಬಿಡಲ್ಲ, ನಿಮ್ಮ ವೇಟ್ ಕೂಡ ಗೇನ್ ಆಗಲ್ಲ. ಆಮೇಲೆ ಏನು ಫ್ಯಾಟ್ ಏನಿದೆ ಅದು ಕರಗ್ತಾ ಬರುತ್ತೆ. ನ್ಯಾಚುರಲ್ ರೀತಿಯಿಂದ ಫ್ಯಾಟ್ ಮೆಲ್ಟ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ. ತುಂಬ ಒಳ್ಳೆ ಆ್ಯಂಡ್ ಪವರ್ಫುಲ್ ಹ್ಯಾಕ್ ಅಂತಲೇ ಹೇಳ್ಬೋದು ಇದು. ಈ ಹ್ಯಾಕ್ ಜೊತೆಗೆ ಏನಿದೆ ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡಿ, 30 minutes ವಾಕ್ ಮಾಡಿ, ಸಾಕು ಅಷ್ಟೇ. 1 ಮಂತಲ್ಲಿ ನಿಮಗೆ ರಿಸಲ್ಟ್ ಭಾಳ ಚೆನ್ನಾಗಿ ಕಾಣುತ್ತೆ. ಮಾಡಿ ಹೇಳಿ ನಿಮಗೆ ರಿಸಲ್ಟ್ ಹೇಗೆ ಸಿಕ್ತು ಅಂತ. ಸೊ ಇಷ್ಟೇ ಗಾಯ್ಸ್, ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.